ಇವತ್ತು ಇನ್ವಿಟೇಷನ್ ಪೂಜೆ ಮಾಡಲಿಕ್ಕೆ ಹೋಗಿದ್ದೆ. ಬೆಳಿಗ್ಗೆನೇ ಎದ್ದು ಟಿಪ್ ಟಾಪ್ ಆಗಿ ರೆಡಿಯಾಗಿ ನಾನು ಬೈಕ್ ತೊಗೊಂಡು ಹೊರಟೆ ನಮ್ಮ ಇಡಗುಂಜಿ ದೇವಸ್ಥಾನದ ಕಡೆ. ಕಾರಣ ಇಷ್ಟೇ, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿತ್ತು. ಅದೇ ಕಾರಣಕ್ಕೆ ಇನ್ವಿಟೇಷನ್ನ ಪೂಜೆ ಮಾಡಿಸೋಗೋಸ್ಕರ ನಾನು ಹೊರಟಿದ್ದೆ. ಇಡಗುಂಜಿಗೇನೋ ಬಂದು ತಲುಪಿದೆ. ಹಾಗೆ ನಾನು ರೆಗ್ಯುಲರ್ ಆಗಿ ತಗೊಳ್ಳುವಂಥ ಹೂಹಣ್ಣು ಅಂಗಡಿಯಲ್ಲಿ ಹೂಹಣ್ಣು ಕಾಯಿ ತಗೊಂಡು ಹಾಗೆ ದೇವಸ್ಥಾನ ಒಳಗಡೆ ಎಂಟ್ರಿ ಆದೆ. ದೇವಸ್ಥಾನ ಒಳಗಡೆ ಹೋಗ್ತಿದ್ದಾಗೆ ಪೂಜೆಗಂತೇಳಿ ಒಂದು ಟಿಕೆಟ್ ತೊಗೊಂಡು ಹಾಗೆ ಇನ್ವಿಟೇಷನ್ನ ಹೊರಗಡೆ ತಗೊಂಡು ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದೆ. ನಾವು ಇಡಗುಂಜಿ ಬಂದಾಗ ಈ ಕೂಲ್ಕೋರ್ನಲ್ಲಿ ಸಿಗುವಂಥ ಒಂದು ಲಸ್ಸಿಯನ್ನು ಯಾವತ್ತೂ ಮಿಸ್ ಮಾಡಲ್ಲ. ಹಾಗೆ ಒಂದು ಗ್ಲಾಸ್ ಲಸ್ಸಿ ಕುಡಿದು ಮನೆ ಕಡೆ ಹೊರಡುವಂಥ ದಾರಿಯಲ್ಲಿ ನಮಗೊಂದು ದೇವಸ್ಥಾನ ಸಿಗುತ್ತೆ, ಕೆರ್ಲೇಶಿ ಜಟಕೇಶ್ವರ ಅಂತೇಳಿ. ಇದು ನಮ್ಮೂರಲ್ಲಿ ಬಹಳ ಶಕ್ತಿಯುತ ಉಳ್ಳಂಥ ದೇವಸ್ಥಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾರೇ ಆಗಲಿ ಈ ಕಡೆ ಬರ್ತಾ ಇದ್ದಾರೆ ಅಂದರೆ ಕರ್ಲೆಗೆ ಹೋಗ್ತಾರೆ. ಇವತ್ತು ನಾನು ಕೂಡ ಕರ್ಲೆ ಜಟಕೇಶ್ವರ ದೇವಸ್ಥಾನಕ್ಕೆ ಹೋದೆ. ಈ ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಕಾರು ಬೈಕು ಹೋಗ್ಬೋದು. ಕಾರ್ ತಂದರೆ ದಯವಿಟ್ಟು ಅಲ್ಲೇ ಇಟ್ಟು ಬರೋದು ಉತ್ತಮ, ರೈಲ್ವೆ ಸ್ಟೇಷನ್ ಆ ಕಡೆ. ಹಾಗೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಒಂದು ಮುಸ್ಲಿಂ ಮಹಿಳೆ ನೋಡಿದೆ. ಎಲ್ಲರೂ ಹೇಳ್ತಾಯಿದ್ರು ಕರ್ಲೆಯಲ್ಲಿ ಮುಸ್ಲಿಮ್ಸ್ ಎಲ್ಲ ಬಂದು ಪೂಜೆ ಮಾಡ್ತಾರಂತ. ಬಟ್ ಇವತ್ತು ನಾನು ಕಣ್ಣಾರೆ ನೋಡಿದೆ. ಹಾಗೆ ದೇವರ ಒಂದು ಆಶೀರ್ವಾದ ಪಡೆದು ನಾನು ಹೊರಟೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.